ಬರ್ತಾನೆ ಯಾರಿದು? ಹಾಸ್ಪಿಟಲ್ ನಲ್ಲಿ ಯಾರಿದ್ದೀರೋ ಡಾಕ್ಟರ್ ಬಂದ್ ಸಾಯಿರೋ. ಹರೀಶನೇ ಯಾರು ನೀವು? ನಾವು ನಿಮ್ ಸ್ಟೂಡೆಂಟ್ಸ್, ನಿಮ್ಮ ಹತ್ರನೇ ಕಲ್ತು ಡಾಕ್ಟರ್ ಆಗಿದೀವಿ. ಓಹೋ, ನೀವೆಲ್ಲ ನನ್ನ ಹತ್ರನೇ ಕಲ್ತವ್ರ? ಹಾಗಾದ್ರೆ ನಾನು ಯಾವ್ದಾದ್ರು ಸರ್ಕಾರಿ ಹಾಸ್ಪಿಟಲ್ ಅಲ್ಲಿ ತೋರಿಸ್ತೀನಿ. ಆಂಟಿ, ನಿಮ್ಗೆ ಏನಾಗಿದೆ ಅಂತ ನಮ್ಗೆ ಹೇಳಿ, ನಾವು ನೋಡ್ಕೋತೀವಿ. ಏನಿಲ್ಲಮ್ಮ, 1 ವರ್ಷದಿಂದ ಕುಂದ್ರಕ್ಕಾಗಲ್ಲ, ನಿಂದ್ರಕ್ಕಾಗಲ್ಲ, ಕುಂಡೆಲ್ ನೋವು, ಅದು ಪೈಲ್ಸ್ ಗಿಲ್ಸ್ ಆಗೈತೆ, ಸ್ವಲ್ಪ ಚೆಕ್ ಮಾಡಿ ಹೇಳಮ್ಮ. ಓಕೆ ಓಕೆ. ಏ ಜೆಂಟ್ಸ್, ನೀನ್ ಚೆಕ್ ಮಾಡ. ಸುಮ್ಮನಿರೋಣ, ಅವಳೇ ಚೆಕ್ ಮಾಡ್ಬೇಕು. ನಿಂದೇನು? ನಿನಗಾದ್ರೆ ಅವ್ರು ಬೇಕು, ನಮಗಾದ್ರೆ ಇವ್ರು ಬೇಡವಾ? ನಮ್ ಟೀಮ್ಗೆ ಹೊಸ ಮಿಷಿನ್ ತಂದಿರೋ ವಿಷಯ ಗೊತ್ತಿಲ್ಲ, ತಗೊಂಡ್ ಬಂದ್ಬಿಡಿ. ಮಲ್ಗಿಸಿ. ಏನ್ಲೇ ಇದು? ಸರ್, ಇದು ನಮ್ಮ ಹಾಸ್ಪಿಟಲ್ ಸ್ಪೆಷಲ್ ಮಿಷಿನ್ ಸರ್. ಮಲ್ಟಿಪರ್ಪಸ್ಗೋಸ್ಕರ ಯೂಸ್ ಮಾಡ್ತೀವಿ. ಒಂದ್ಸಲ ನೋಡ್ತೀರಾ ಸರ್? ಇದನ್ನ ಹಾಕಿ ಒಂದು ಸಲ ಹಿಂಗ್ ಅನ್ಬಿಟ್ರೆ ಆಚೆ ಎಲ್ಲ ಬಂದ್ಬಿಡುತ್ತೆ ಸರ್. ಹಿಂಗ್ ಮಲ್ಕೊಳ್ಳಿ. ಅಯ್ಯೋ ಆನಂದಣ್ಣ, ಈ ನನ್ನ ಮಕ್ಕಳಿಗೆ ನಾನ್ ಸರಿಯಾಗಿ ಹೇಳ್ಕೊಟ್ಟಿದ್ರೆ ನನಗೆ ಈ ಪರಿಸ್ಥಿತಿ ಬರ್ತಿರ್ಲಿಲ್ಲ. ನಿಮ್ ಕೈ ಹಾಕೋಲ್ಲಣ್ಣ. ಅಯ್ಯೋ, ಪೊಲೀಸರಿಗೆ ಫೋನ್ ಮಾಡೋಣ, ಪೊಲೀಸರಿಗೆ ಫೋನ್ ಮಾಡೋಣ. ಏಯ್, ಯಾರ್ಗೆ ಏನಾಯ್ತು? ಯಾಕಾಯ್ತು? ಎಲ್ಲಿಂದ ಆಯ್ತು? ಕಮಾನ್ ಟೆಲ್ ಮಿ. ಇಲ್ಲ ಅಂದ್ರೆ ಎಲ್ಲರನ್ನು ಶೂಟ್ ಮಾಡ್ಬಿಡ್ತಾನೆ. ಇನ್ಸ್ಪೆಕ್ಟ್ರೆ, ಅದ್ ಬಾಯಲ್ಲಿರೋದು ತೆಗೆದು ಹೇಳಿ. ನಾನ್ಸೆನ್ಸ್, ಕೂತ್ಕೊಳ್ಳೋ. ಏನಾಯ್ತು? ಕಮಾನ್ ಟೆಲ್ ಮಿ, ಹೇಳಿ. ಸರ್, ಈ ನನ್ನ ಮಕ್ಕಳು ಟ್ರೀಟ್ಮೆಂಟ್ ಮಾಡು ಅಂತ ಬಂದ್ರೆ ಆಪರೇಷನ್ ಮಾಡಕ್ಕೆ ಅಲ್ಲಿ ನೋಡಿ ಸರ್ ಏನ್ ತಗೊಂಡಿದ್ದಾರೆ ಅಂತ. ಏಯ್, ಏನು ಯಾರಾದ್ರೂ ಇದರಿಂದ ಆಪರೇಷನ್ ಮಾಡ್ತಾರ? ನಾನ್ಸೆನ್ಸ್. ನಾನು ನಿಜವಾದ ಡಾಕ್ಟ್ರಾ? ಅದನ್ನ ಇನ್ನೂ ತೆಗೆದಿಲ್ವಾ ಸರ್ ನೀವು? ನಿಜವಾದ ಡಾಕ್ಟರ್ ಸರ್. ಆ ಸರ್ಟಿಫಿಕೇಟ್ ತತ್ತ ನೋಡಿ ಸರ್ ಒಂಚೂರು. ಹೌದಾ? ಈಗ ಹೊಡಿಬೇಕಿತ್ತು ನೀವು. ತಗೋ, ಹೊಡೆದೆ. ಹೊಡಿಬೇಡಿ ಸರ್. ಎಲ್ಲೋದ್ರು ಈ ಕರ್ಮ ತಪ್ಪಲ್ಲ ನನ್ಗೆ. ಓ, ದಿಸ್ ಇಸ್ ಫೇಕ್ ಸರ್ಟಿಫಿಕೇಟ್. ಇದು ನಿಮ್ಗೆ ಯಾರು ಕೊಟ್ಟಿದ್ದು? ಇವ್ರು ಸರ್. ಓ, ಹಾಗಾದ್ರೆ ನೀವು ಮೂವರ ಜೊತೆ ಇವರನ್ನು ಅರೆಸ್ಟ್ ಮಾಡ್ಬೇಕಾಗತ್ತೆ. ನಾನು ಬರ್ತೀನಿ, ಮೊದ್ಲು ಬಾಯಂತ ಉಳ್ಗುಗಳು ಮಾತಾಡ್ರಿ ನೀವು. ನಿಮ್ಗೇನು ಉಳಿಗಾಲ ಇಲ್ಲ. ಏಯ್, ನಾನಿರೋ ಸ್ಟೇಷನ್ಗೆ. ಸರ್ ಸರ್ ಸರ್, ಏನೇನು ನೋಡ್ತಾ ಇದೀಯಾ? ನಡಿಯೋ. ಹರೀಶ, ಕೊನೆಗೂ ತೆಗೆದು ಮಾತಾಡ್ತಿಲ್ಲ. ಬಾಯಲ್ಲಿ ಬಾಯಲ್ಲಿ ಕೈ ಹಾಕಿ ಈಗ ನಾರ್ಮಲ್ ಆಗಿ ಹೇಳೋದನ್ನ. ಡಾಕ್ಟ್ರು ಕೆಲಸ ಅನ್ನೋದು ತಪಾಸ್ ಮಾಡ್ದಂಗೆ. ಪ್ರತಿಯೊಬ್ರು ಜೀವ ಉಳಿಸಿ ಅಂತ ದೇವ್ರಿಗೆ ಬಿಟ್ರೆ ಕೈ ಮುಗಿಯೋದು ಡಾಕ್ಟ್ರಿಗೇನೆ. ನಾವೆಲ್ಲ ಇವತ್ತು ಆರೋಗ್ಯದಿಂದ ಓಡಾಡ್ತಾ ಇದ್ದೀವಿ ಅಂದ್ರೆ ಅದು ಡಾಕ್ಟರ್ ಇದ್ದಾರೆ ಅನ್ನೋ ಧೈರ್ಯದ ಮೇಲೆ. ಹಾಗಾಗಿ ಇಂಥ ಒಳ್ಳೆ ಡಾಕ್ಟ್ರಿಗೆ, ಜನ ಸೇವೆ ಮಾಡೋ ಡಾಕ್ಟ್ರಿಗೆ ನಿಮ್ಮಂಥ ಫೇಕ್ ಡಾಕ್ಟ್ರುಗಳು ಅವ್ರ ಹೆಸರಿಗೆ ಮಸಿ ಬಳಿತಿದ್ದೀರಾ. ಇನ್ನು ನಿಮ್ಗೆ ಉಳಿಗಾಲ ಇಲ್ಲ. ನಡಿರೋ ಸ್ಟೇಷನ್ಗೆ. ಪ್ರಾಕ್ಟೀಸ್ ನಲ್ಲಿ ಇಷ್ಟೇ ಹೇಳ್ರಿ ಅಂದಿದ್ದೆ, ಎಕ್ಸ್ಟ್ರಾ ಮಾಡ್ತೀನಿ ಅಂತ ಎಲ್ಲ. ನಡಿಯೋ ಸ್ಟೇಷನ್ಗೆ. ಹರೀಶ, ನೀನೇನೋ ಅವ್ನ ಬಾಯಲ್ಲಿ ಪ್ರಾಬ್ಲಮ್ ಇತ್ತು, ಕೈ ಹಾಕಿ ತೆಗೆದ್ಬಿಟ್ಟೆ. ನಿನ್ ಪ್ರಾಬ್ಲಮ್ ಅವನೇ ಅಂತ ತೆಗಿತಾನೆ. ಬನ್ನಿ ಹೋಗೋಣ. ನಡಿಯೋ. ಸೂಪರ್ ಸೂಪರ್ ಕಣ ಹರೀಶ. ಓಕೆ, ಹೇಗಿತ್ತು ಸರ್ ಸ್ಕಿಟ್? ಸಖತ್ತಾಗಿತ್ತು. ಹಂಗೆ ಹರೀಶ್ ಅವರು ದಾಡಿ ಎಲ್ಲ ಎಲ್ಲೋಯ್ತು? ಒಳಗಡೆ ಐತಣ. ಇದೆಯಾ ಅಲ್ಲಿ? ಬ್ಯಾಗ್ ಹಾಕೊಂಡಿದ್ದ ನಮ್ಮ ವೇದಿಕೆಯಲ್ಲಿ ಎಲ್ಲಾ ಒಂದು ಆಕ್ಟ್ ಗಳಿಗೆ ಮೇಕಪ್ ಮಾಡ್ತಿರೋ ಅಂತ ಸಾಗರ್ ಅವ್ರಿಗೆ ಬರ್ಲಿ ಜೋರಾದ ಚಪ್ಪಾಳೆ. ತೆಗಿಯಗಿಲ್ವಾ ಅದು? ತೆಗಿಬೋದು ಸರ್. ಓ ಮೈ ಗಾಡ್. ಮೆತ್ತಿಗೆ ಮೆತ್ತಿಗೆ ಮೆತ್ತಿಗೆ. ಅಲ್ಲ, ಅಷ್ಟು ದಾಡಿನ ತುರ್ಕಿದಾರಲ್ಲ. ಓ ಮೈ ಗಾಡ್. ಅರೆ, ವಾ. ಓ ಮೈ ಗಾಡ್. ಸೂಪರ್. ಇದು ನಮ್ ರಿಯಲ್ ಹರೀಶ. ಗಡ್ಡ, ಕೂದ್ಲು, ಯಪ್ಪ. ಸಾಗರ್, ಹ್ಯಾಟ್ಸ್ ಆಫ್ ಸಾಗರ್, ಹ್ಯಾಟ್ಸ್ ಆಫ್ ಟು ಯು. ಐ ಥಿಂಕ್ ಈ ಟೆಕ್ನಿಷಿಯನ್ ಕೂಡ ಡಿಸರ್ವ್ಸ್ ಅ ಲಾಟ್ ಆಫ್ ರೆಸ್ಪೆಕ್ಟ್. ಬಿಕಾಸ್ ಈ ಒಂದು ಸ್ಕಿಟ್ ಹಿಟ್ ಆಗಕ್ಕೆ ಬಹಳ ಮುಖ್ಯ ಕಾರಣ ನೀವು ಮಾಡಿರೋ ಈ ಮೇಕಪ್. ಸಾಗರ್, ಹರೀಶ್, ನೆಕ್ಸ್ಟ್ ಲೆವೆಲ್ ಡೆಡಿಕೇಶನ್. ನನ್ನ ಪ್ರಕಾರ ಈ ಸ್ಕಿಟ್ ಆಗಿತ್ತು ಹಿಟ್ ಮೇಲೆ ಅವರ
ಬ್ಲಾಕ್ ಬಸ್ಟರ್ ಡೈರೆಕ್ಟರ್ ತರುಣ್ ಸರ್, ಹೇಗಿತ್ತು ಸ್ಕಿಟ್? ತುಂಬಾ ಚೆನ್ನಾಗಿತ್ತು ರೈಟಿಂಗು. ಶ್ವೇತಾ ತುಂಬಾ ಚೆನ್ನಾಗಿ ಮಾಡಿದೆ, ವೆರಿ ಎನರ್ಜೆಟಿಕ್. ಅವ್ರ ಜೊತೆ ಮ್ಯಾಚ್ ಮಾಡೋದೇ ಕಷ್ಟ ಅಂತಂದ್ರು ತುಂಬಾ ಅದ್ಭುತವಾಗಿ ಅದನ್ನ ಅದು ಫನ್ನಿನೂ ಅಲ್ದೇನೆ ಕ್ಯಾರೆಕ್ಟರ್ ಒಳಗಡೆ ಇದ್ದು. ಸೊ ಯು ಆರ್ ಗ್ರೋಯಿಂಗ್ ಆಸ್ ಅನ್ ಆಕ್ಟರ್. ಸೊ ಗುಡ್ ಲಕ್ ಟು ಯು. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಅಂಡ್ ಸೊ ಮಚ್. ಫಸ್ಟ್ ಎಂಟ್ರಿನೇ ರಿಷಾ, ನಾನು ತುಂಬಾ ಎಕ್ಸಾಜರೇಟೆಡ್ ಆಗಿ ಹೇಳ್ತಾ ಇಲ್ಲ, ನಿಜ ಹೇಳ್ತೀನಿ ಕೇಳು. ನಿನ್ಗಿರೋ ಹೈಟು ಪರ್ಸನಾಲಿಟಿ ಎಲ್ಲದಕ್ಕೂ ಸೇರಿ ಫಸ್ಟ್ ಟೈಮ್ ನಾನು ನಿನ್ನ ಬರೇ ಒಂದು ಮೀಸೆ ಅಂದ್ರೆ ಕ್ಲೀನ್ ಶೇವ್, ಒಂದು ಕ್ರಾಪ್ ಬಾಚ್ ಇರೋ ತಲೆ, ಕ್ಲೀನ್ ಶೇವ್, ನೀನ್ ಎಂಟ್ರಾಗಿ ಬಂದ್ರೆ ಬೇರೆ ಒಂದು ಜುಬ್ಬ ನೀನ್ ಹಾಕ್ಸಿದ್ರೆ ನಂಗೆ ದೇವರಾಣೆಗೂ ಗೌಡ್ರಿಗದ್ಲ ನಾ ಒಪ್ಪನ್ ನೋಡ್ದಂಗೆ ಆಗಿತ್ತು ನನಗೆ. ಅಂದ್ರೆ ಅವ್ನ ಫೀಚರ್ಸ್ ಸ್ವಲ್ಪ ನಮ್ಮ ತಂದೆ ತರದ್ದೇ ಅದು. ಸೊ ನಾನು ಬಂದ ತಕ್ಷಣ ಏನಿದು ಹೊಸ್ತಾ ಕಾಣಿಸ್ತಾ ಇದ್ದಾನೆ ಅಂತ ಅಂದ್ಬಿಟ್ಟು ಅಂತ ಅದ್ಭುತವಾದ ಟೈಮ್. ನಿನ್ನ ಆಕ್ಟರ್ ಆಗಂತೂ ನನಗೆ ಡೌಟೇ ಇಲ್ಲ ಮಗ. ನನ್ಗೆ ಏನಾಗೋಯ್ತು ಅಂತಂದ್ರೆ ನಂದು ಸಿನಿಮಾ ಎಲ್ಲ ಮುಗಿಸಿ ನನ್ನ ರೈಟಿಂಗ್ ಪೀರಿಯಡ್ ಅಲ್ಲಿ ಮಹಾನಟಿಗೆ ಬಂದಿದ್ದು. ಈಗಲೂ ನಾನು ರೈಟಿಂಗ್ ಸ್ಟೇಜ್ ಅಲ್ಲಿ ಇದ್ದೀನಿ. ನಾನು ಯಾವಾಗ ಡೈರೆಕ್ಷನ್ ಮಾಡ್ತೀನೋ ನಿನಗೆ ಗ್ಯಾರಂಟಿ ನಾನು ಪಿಕ್ಚರ್ ನಲ್ಲಿ ಮಾತ್ರ ಮಾಡಿಸ್ತೀನಿ. ಕಂಗ್ರ್ಯಾಚುಲೇಷನ್. ನಾನು ಎಲ್ಲರಿಗೂ ಗುಡ್ ಲಕ್ ಅಂತ ಕೊಟ್ಟಿದ್ದೀನಿ ಮಗ ಇವತ್ತಿಗೆ. ಹರೀಶ ಹೋಗಿ ಹಾಕಿ. ಸನ್ರೈಸ್ ಆಯ್ತು ಕಣ. ಅಲ್ಲ, ನಾನು ಯಾವಾಗ ಯೂಶಲಿ ಗುಡ್ ಲಕ್ ಅಂತ ಕೊಟ್ಟಿದ್ದೀನಿ. ಇದು ಅಡ್ವಾನ್ಸ್ ಅಂತಾನೆ ತಗೋ ನೀನು. ನನ್ ಗ್ಯಾರಂಟಿ ಕನ್ಫರ್ಮ್ ಆಗಿದ್ರೆ ನನ್ನ ಪ್ರೊಡಕ್ಷನ್ ನಲ್ಲೂ ನನಗೆ ಆಸೆ ಇರೋದೇ ನನ್ನ ಡೈರೆಕ್ಷನ್ ಅಲ್ಲಿ. ನನ್ನ ಪ್ರೊಡಕ್ಷನ್ ಮಾಡಿದ್ರು ಒಂದು ಅವಕಾಶ ಇರುತ್ತೆ, ನಾನು ಡೈರೆಕ್ಷನ್ ಮಾಡಿದ್ರೆ ಮಾತ್ರ. ನನಗೂ ಉತ್ತರ ಕರ್ನಾಟಕ ಬ್ಯಾಕ್ ಡ್ರಾಪ್ದು ಅಂತ ಅನ್ಕೊಂಡು ಮಾಡ್ತಿದ್ದಂತ ಒಂದು ಸ್ಕ್ರಿಪ್ಟ್ ಇತ್ತು. ಅದೇನಿದ್ರು ಕೂಡ ನಿನ್ಗೊಂದು ಒಳ್ಳೆ ಪಾತ್ರ ಕೊಡೋದು ನನ್ನ ಪ್ರಾಮಿಸ್ ಮಗ. ಒಳ್ಳೇದಾಗಲಿ. ಹರೀಶ ಸನ್ರೈಸ್. ಇವನೊಬ್ಬ ಒಳ್ಳೆ ಕಮಿಡಿಯನ್ ಅಂತ ಅಂದ್ಬಿಟ್ಟು ನಾನು ಕ್ಯಾಸ್ಟ್ ಮಾಡ್ತೀನಿ ಅಂತ ಹೇಳ್ತಿಲ್ಲ. ಇವನೊಬ್ಬ ಒಳ್ಳೆ ನಟ ಅನ್ನೋದಕ್ಕೋಸ್ಕರ ಕ್ಯಾಸ್ಟ್ ಮಾಡ್ತಿದ್ದೀನಿ ನಾನು. ನೀವು ಇವತ್ತು ಅವ್ರಿಗೆ ಕೊಟ್ಟಿರೋ ಆ ಗಿಫ್ಟ್ ಇದೆಯಲ್ಲ ತರುಣ್, ಅವ್ರ ಲೈಫ್ನ ಬೆಸ್ಟ್ ಮೂಮೆಂಟ್. ಹರೀಶ್, ಈ ಮೂಮೆಂಟ್, ಈ ಕ್ಷಣ ನಿಮ್ಮ ಜೀವನದಲ್ಲಿ ಎಷ್ಟು ಇಂಪಾರ್ಟೆಂಟ್? ಎಲ್ಲರಿಗೂ ಒಂದು ಆಸೆ ಇರುತ್ತೆ ಮೇಡಮ್. ಈಗ ನಾವು ಪಿಕ್ಚರ್ ನೋಡಕ್ಕಂತ ಹೋಗ್ತಿರ್ತೀವಿ, ಅಲ್ಲಿ ಪಿಕ್ಚರ್ನಾಗ ಎಲ್ಲ ನೋಡ್ತಿರ್ತೀವಿ, ನಾವು ಪಿಕ್ಚರ್ನ ಬರ್ಬೇಕಲ್ಪ ಅಂತ ಒಂದು ಆಸೆ ಐತ್ರಿ. ಆ ಆಸೆ ನಮ್ಮನ್ನೇ ಯಾರು ಕರ್ಕೊಂತಾರ, ನಮ್ಮನ್ನೇ ಯಾರು ನೋಡ್ತಾರ ಅನ್ನೋದೊಂದು ಇದಿತ್ತು. ಒಂದು ಸತಿ ಶರಣೆ ಸರ್ ಬಂದು ನಮ್ದು ತುಮಕೂರು ಕ್ಯಾಂಪ್ ಇದ್ದ ನಾಟಕ ನೋಡಿ ಈ ಸ್ಟೇಜಿಗೆ ಸುಮ್ಮನೆ ಹಂಗೆ ಒಂದು ನಮ್ಮ ಕುಂಟಕೋಣ ಮುಖಜನ ನಾಟಕನ ಒಂದು ಸೀನ್ ಮಾಡಿಸ್ಬೇಕು ಅಂತೇಳಿ ಕರ್ಕೊಂಬಂದಿದ್ರು. ಇಲ್ಲೇನು ಬಂದೆ ಅವಾಗಿಂದ ಆಬೋದೇನೋ ಅಂತ ಒಂದಿತ್ತು. ಆಮೇಲೆ ಒಂದಿಷ್ಟು ಚಾನ್ಸು ಬರ್ತಿದ್ದು. ಅದು ಏನು ರೀಸನ್ ಅಂತಂದ್ರೆ ಅಲ್ಲಿ ಹೋದ ಕೂಡಲೇ ಕಾಮಿಡಿಯನ್ ಅಂತಂದ್ರೆ ನೀ ಸ್ಮಾರ್ಟ್ ಇದ್ದಿ, ನಿನಗೆ ಹೆಂಗೆ ಕ್ಯಾರೆಕ್ಟರ್ ಕೊಡಬೇಕು, ಸ್ಮಾರ್ಟ್ ಅದನ್ನ ಬೇಡ. ಇವ ಕಾಮಿಡಿಯನ್ ಅಂತಂದ್ರೆ ಒಂಥರ ಕರ್ರಿಗಿರ್ಬೇಕು, ದಪ್ಪಗಿರ್ಬೇಕು, ಒಂಥರ ನಾ ಚಂದ ಇದ್ದಿದ್ದೆ, ನನಗೆ ಶಾಪ ಏನು ಅಂತ ಅನಿಸ್ತಿತ್ತು ಒಂದೊಂದು ಸತಿ. ಹಿಂಗಾಗಿ ಎಷ್ಟೋ ಒಂದು 2-3 ಪಿಕ್ಚರ್ ಅಲ್ಲಿವರೆಗೂ ಹೋಗಿ ಇವ ಚಂದ ಅದನ್ನ ಬೇಡ, ಇವ ಕಾಮಿಡಿಗೆ ಯಾರು ಒಪ್ಪಲ್ಲ ಅಂತ ವಾಪಸ್ ಕಳಿಸಿದ್ದು ನೋಡಿನ್ರಿ. ನಾವು ಹೋಗಿದ್ದೇನೆ, ಯಾರ ಮುಂದೆ ಹೇಳ್ಕೊಂಡಿಲ್ಲ. ಇವತ್ತು ಈ ಸ್ಟೇಜ್ ಮೇಲೆ ಹೇಳತ್ತೀನಿ ರೀ. ಇವತ್ತೇನು ಸರ್ ನನಗೊಂದು ಇದು 500 ರೂಪಾಯಿ ಕೊಟ್ಟರೆ ನಮ್ಮ ತಾಯಿನೇ ಬಂದು ನನ್ನ ತಲೆ ಮೇಲೆ ಕೈ ಇಟ್ಟೋದಂಗೆ ಆಯ್ತು ನನಗೆ.